ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ. ನಿಮಗೊಂದು ಹೇರ್ ಟಿಪ್ಸನ್ನು ಇವತ್ತು ಹೇಳೋಣ ಅಂತ ನಾನು ಮಾರ್ನಿಂಗೇ ಬಂದಿದ್ದೇನೆ. ನೋಡಿ, ಫೇಸೆಲ್ಲ ಒಂಥರ ಆಗಿದೆ. ದಯವಿಟ್ಟು ಏನು ಅನ್ಕೋಬೇಡಿ, ಬೆಳಗ್ಗೆನೆ ಏನಾದರೂ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡೋಣ, ಹೇರ್ ಎಲ್ಲ ಇದು ಮಾಡೋಣ ಅಂತ ಹೇಳಿಬಿಟ್ಟು. ಮೇಯ್ನ್ ಸ್ಕಿನ್ನಿಗೇನಿಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಾಕಿದ್ದೇನೆ, ಸ್ವಲ್ಪ ಅಲೋವೆರಾ ಜೆಲ್ ಹಾಕಿದ್ದೇನೆ, ಆಮೇಲೆ ಅಷ್ಟೇ. ಏನಂದರೆ ನೋಡಿ, ಕೂದಲೆಲ್ಲ ಈ ಮಳೆಗೂ ಅದಕ್ಕೂ, ಮಳೆಲೆಲ್ಲ ಫ್ರೀ ಹೇರ್ ಬಿಟ್ಕೊಳ್ಳಲ್ಲ, ಫುಲ್ ಎಲ್ಲ ಹೀಗೆ ಮೇಲೆ ಹಾಕೋಬಿಡ್ತೀವಿ. ಅದಕ್ಕೆಲ್ಲ ಫುಲ್ಲು ನೋಡಿ ಫ್ರೀಝಿ ಆಗಿದೆ, ರಫ್ ಆಗಿದೆ, ಒಂಥರ ಕೂದಲು ನೋಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಎಲ್ಲರಿಗೂ ಅದೇ ಸಮಸ್ಯೆ. ಸಡನ್ ಪಾರ್ಲರ್ ಹೋಗೋದು, ಪಾರ್ಲರ್ಗೆ ಹೋದರೆ ಏನು ಕೆಮಿಕಲ್ ಅದು ಇದು ಕಂಡೀಷ್ನರ್ ಆಗಲಿ, ಹೇರ್ ಸ್ಮೂತ್ನಿಂಗ್ ಅಂದ್ಕೊಂಡು ಎಲ್ಲ ಹೇರ್ ಪ್ಯಾಕ್ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಕೂದಲು ಹಾಳಾಗುತ್ತೆ. ಅದು ಟೆಂಪ್ರವರಿ. ನಿಮಗೆ ಪರ್ಮನೆಂಟ್ ಹೇರ್ಗೆ ಸೊಲ್ಯೂಷನ್ ಬೇಕಾ? ಯಾವಾಗಲೂ ಸಾಫ್ಟಾಗಿರಬೇಕಾ? ಪಾರ್ಲರ್ ಸ್ಟೈಲಲ್ಲಿ ಇರಬೇಕಾ ಹೇರು? ಮತ್ತು ಒಳ್ಳೆ ಗ್ರೋತ್ ಆಗಬೇಕಾ? ಆಮೇಲೆ ಪಳ 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 ಅಂತ ಹೊಳಿಬೇಕಾ? ಹೇರ್ ಫಾಲ್ ಕಂಟ್ರೋಲ್ ಆಗಬೇಕಾ? ನನ್ನ ಹತ್ರ ಒಂದು ಸೂಪರ್ ಆಗಿರೋ ಟಿಪ್ಸ್ ಇದೆ. ನಾನು ಅದನ್ನೇ ಫಾಲೋ ಮಾಡೋದು. ನೋಡಿ, ಇವಾಗ ನನ್ನ ಹೇರ್ ಹೀಗಿದೆ, ಆಯಿತಾ? ನಾನು ಏನು ಹಾಕ್ತೇನೆ, ಏನು ಯೂಸ್ ಮಾಡ್ತೇನೆ, ಹೇಗೆ ನನ್ನ ಕೂದಲನ್ನು ನಾನು ಇದೆಲ್ಲದರಿಂದ ಪ್ರೊಟೆಕ್ಟ್ ಮಾಡ್ತೇನೆ, ನಾನು ಸ್ವಲ್ಪ ನರೇಶಿಂಗ್ ಆಗಿ, ಶೈನಿಯಾಗಿ, ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ನನ್ನ ಕೂದಲನ್ನು ನಾನು ಹೇಗೆ ಇಟ್ಕೋತೇನೆ ಅನ್ನೋದನ್ನು ಒಂದು ಟಿಪ್ಸನ್ನು ನಾನು ಇವತ್ತು ನಿಮಗೆ ಹೇಳ್ತೇನೆ. ಹೇಳೋಕ್ಕಿಂತ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಇವತ್ತು ತೋರಿಸ್ತೇನೆ. ದಯವಿಟ್ಟು ನಿಮಗೆ ಇಷ್ಟ ಆಗೇ ಆಗತ್ತೆ. ನೀವೆಲ್ಲ ಅದು ಟ್ರೈ ಮಾಡಿ ರಿಸಲ್ಟನ್ನು ನನಗೆ ಹೇಳಿ. ಓಕೆ, ಕಮಾನ್, ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಕಮಾನ್. ನೋಡಿ, ನಾನು ಇದಕ್ಕೆ ಬೇಕಾಗಿರೋವಂಥದ್ದು ಜಸ್ಟ್ ಇಷ್ಟೇ. ಒಂದು ಹಿಡಿ ನಿಮ್ಮ ಕೂದಲಿಗೆ ಕ್ವಾಂಟಿಟಿಗೆ ತಕ್ಕನಾಗಿ, ನಿಮ್ಮ ಕೂದಲು ಗ್ರೋತಿಗೆ ಕರೆಕ್ಟಾಗಿ ಎಷ್ಟು ಬೇಕು ನಿಮಗೆ ಗೊತ್ತಾಗುತ್ತೆ. ನಾನು ಒಂದು ಹಿಡಿ ತೊಗೋತಾ ಇದ್ದೀನಿ. ನನ್ನ ಹಿಡೀಲಿ ಸ್ವಲ್ಪ ಹೆಚ್ಚು ಕಮ್ಮಿ ಹೀಗೆ ಸಿಗುತ್ತೆ, ಪರವಾಗಿಲ್ಲ. ಅಷ್ಟು ಕರಿಬೇವು ಸೊಪ್ಪು, ಮತ್ತು ರೆಡ್ ದಾಸವಾಳ ಸಿಕ್ಕರೆ ಒಳ್ಳೆಯದು. ನನಗೆ ಪಿಂಕು ರೆಡ್ಡು ಎಲ್ಲ ಇದೆ ನಮ್ಮ ಮನೆಯಲ್ಲಿ, ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಬಾಡಿದ್ರೂ ಏನು ತೊಂದರೆ ಇಲ್ಲ. ಅದು ನಾನು ಒಂದೆಷ್ಟು ಅಂದರೆ ನಾನು ಅದು ಕೂಡ ಒಂದು ಹಿಡಿಯಷ್ಟು ತೊಗೋತೇನೆ. ಆಮೇಲೆ ಒಂದು ಬೌಲು ಕರ್ಡ್, ಮೊಸರು. ಇದು ನಾನು ಮನೆಯಲ್ಲೇ ಮಾಡಿರೋವಂಥ ಮೊಸರು, ಪ್ಯಾಕೆಟು ಆಗುತ್ತೆ, ಯಾವುದೋ ಆಗುತ್ತೆ. ಆಮೇಲೆ ಒಂದು 2 ಸ್ಪೂನಷ್ಟು ಮೇಥಿ. ಇದನ್ನು ನೈಟ್ ನಾನು ನೆನೆಯೋಕ್ಕಿಟ್ಟಿದ್ದೆ. ಮತ್ತು ಈ ನೀರನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು ನೀಟಾಗಿ. ಇಷ್ಟೇ ಫ್ರೆಂಡ್ಸ್, ಮತ್ತು ಏನಿಲ್ಲ. ಕೆಲವ್ರು ಬೇಕಾದ್ರೆ ಲೆಮನ್ ಹಾಕ್ತಾರೆ. ಲೆಮನ್ ಹಾಕಿದ್ರೆ ಸ್ವಲ್ಪ, ಈಗ ಮೊಸರು ಹಾಕೋದ್ರಿಂದ ನಾವು ಲೆಮನ್ ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ಲೆಮನ್ ಹಾಕಿ ಹೇರ್ ಪ್ಯಾಕ್ ಮಾಡೋದನ್ನು ಕೂಡ ನಾನು ಮಾಡ್ತೇನೆ. ಅದು ಬೇರೆ ಇನ್ನೊಂದು ವಿಡಿಯೋನಲ್ಲಿ ನಾನು ಅದು ಹೇಗೆ ಅಂತ ಹೇಳ್ಕೊಡ್ತೇನೆ, ಆಯಿತಾ? ಈಗ ನೋಡಿ, ನಾನು ಇದಿಷ್ಟನ್ನು ಒಂದು ಗ್ರೈಂಡರ್ಗೆ ತಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕೋತೇನೆ ಫಸ್ಟು. ಓಕೆ, ನಿಮಗೆ ಕಾಣಿಸ್ತಾ ಇದೆ ಅಲ್ಲ? ನೋಡಿ, ಮಿಕ್ಸಿ ಜಾರ್ ತಗೊಂಡೆ. ನೋಡಿ ಫ್ರೆಂಡ್ಸ್, ನಾನು ಫಸ್ಟು ದಾಸವಾಳನ ಮಿಕ್ಸಿ ಜಾರಲ್ಲಿ ಹಾಕ್ಕೊತೇನೆ. ಯಾಕೆ ನಾನು ಸ್ವಲ್ಪ ದೊಡ್ಡ ಜಾರೇ ತೊಗೊಂಡಿದ್ದೇನೆ, ಜಾಸ್ತಿ ಬೇಕಾಗುತ್ತೆ. ನಾನು ಫುಲ್ ಪ್ಯಾಕ್ ಮಾಡ್ತೇನೆ. ಈ ಹೂವನ್ನ ಸ್ವಲ್ಪ ಹೀಗೆ ಬಿಡಿಸಾಕಿ, ಯಾಕಂದರೆ ಒಳಗಡೆ ಏನಾದರೂ ಹುಳಗಳು, ಏನಾದರೂ ಇರುವೆ ಏನಾದರೂ ಇರುತ್ತೆ ಅಲ್ವಾ? ಹರಳಿರೋ ಹೂವಲ್ಲಿ ಅದು ಗೊತ್ತಲ್ಲ ನಿಮಗೆ. ನೋಡಿ, ಫಸ್ಟು ಇಷ್ಟು ಸಾಕು ಅನಿಸುತ್ತೆ ನನಗೆ. ಈ ದಾಸವಾಳ ತುಂಬ ಕೂದಲನ್ನ ಸಾಫ್ಟ್ ಮಾಡುತ್ತೆ. ಅದು ಮತ್ತು ಕೂದಲಿಗೆ ಅಪ್ಲೈ ಮಾಡೋಕ್ಕೂ ಚಂದ ಆಗುತ್ತೆ. ಸ್ವಲ್ಪ ಹೀಗೆ ಜಾರುತ್ತೆ, ಲೋಳೆ ಥರ, ಒಂದು ಕಂಡೀಷ್ನರ್ ಥರ. ಇದು ಹಾಕುವಾಗಲೂ ಅಷ್ಟೇ ಅಷ್ಟೊಂದು ಇದಾಗುತ್ತೆ. ಮತ್ತು ನೋಡಿ, ಕರಿ ಲೀವ್ ಒಂದು ಹಿಡಿ, ಸ್ವಲ್ಪ ಹೆಚ್ಚು ಕಮ್ಮಿ, ಒಂಚೂರು ಜಾಸ್ತಿ ಆದರೂ ಏನು ಪರವಾಗಿಲ್ಲ, ಆಯಿತಾ? ಆಮೇಲೆ ಈಗ ನಾನು ನೆನೆಸಿರೋ ಅಂಥ ಮೇಥಿ ಹಾಕ್ಕೊಳ್ಳೋಣ. ಫಸ್ಟು ಈ ಮೇಥಿ ಹಾಕ್ಕೋತೀನಿ ಹೀಗೆ ಮಾಡಿ. ಆಮೇಲೆ ನೀರು, ಈಗ ಕರ್ಡು ಕೂಡ ಹಾಕ್ತೀವಲ್ಲ, ಒಂದೇ ಸಲ ಈ ನೀರು ಕರ್ಡು ಎಲ್ಲ ಒಟ್ಟೊಟ್ಟಿಗೆ ಹಾಕೋದ್ರಿಂದ ಎಲ್ಲ ಜಾಸ್ತಿ ಆಗಿಬಿಟ್ರೆ ಕಷ್ಟ. ಅದಕ್ಕೆ ಫಸ್ಟು
ಹೀಗೆ ಕಾಳುಗಳನ್ನ ಹಾಕ್ಕೋತೀನಿ. ನೆಂದಿರೋ ನೀರನ್ನು ಹಾಗೆ ಸೈಡಲ್ಲಿ ಇಡ್ತೇನೆ. ಬೇಕಿದ್ರೆ ಮಿಕ್ಸ್ ಮಾಡುವಾಗ ಕೂಡ ಈ ನೀರನ್ನು ಹಾಕ್ಕೋಬೋದು ನಮ್ಮ ಕ್ವಾಂಟಿಟಿಗೆ. ಓಕೆನಾ ಫ್ರೆಂಡ್ಸ್? ಹಾಕ್ಕೊಂಡೆ. ಈಗ ಕರ್ಡ್ ಅಲ್ಲಿ ಉಳಿತು, ಸಾರಿ. ನಾನು ಏನು ಇದಕ್ಕಾಗಿ ಸ್ಪೆಷಲ್ ಟೈಮು ಎಲ್ಲ ತೊಗೊಂಡು ಏನು ಮಾಡಲ್ಲ. ಮಾರ್ನಿಂಗ್ ಹೇಳ್ತೇನೆ, ಎದ್ಬಿಟ್ಟು ಸ್ವಲ್ಪ ಅದು ಇದು ಸ್ವಲ್ಪ ಎಕ್ಸಸೈಸ್ ಅದು ಇದು ಆಗಿ ಸ್ವಲ್ಪ ಏನಾದರೂ ಕೆಲಸ ಮಾಡಿಕೊಂಡು, ಇನ್ನು ನಾನು ಸ್ನಾನ ಮಾಡಲಿಕ್ಕೆ ಇನ್ನು 1 ಅವರ್ 2 ಅವರ್ ಇದೆ ಅನ್ನುವಾಗ ಇದನ್ನು ರೆಡಿ ಮಾಡಿಕೊಂಡು, ಇದೇನು ದೊಡ್ಡ ಕೆಲಸ ಅಲ್ಲ, ಬೇಗ ಆಗತ್ತೆ. ಹಾಗೆ ನೋಡಿ, ನಾನೀಗ ಇದಿಷ್ಟನ್ನು ಗ್ರೈಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ತರಿ ಇರಬಾರ್ದು. ತರಿ ಇದ್ದರೆ ಏನಾಗುತ್ತೆ ಗೊತ್ತಾ, ನೀವು ಚಂದ ಗ್ರೈಂಡ್ ಮಾಡಿಲ್ಲ, ಪೇಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಹೇರ್ಗೆ ಅಪ್ಲೈ ಮಾಡುವಾಗ ಅದೆಲ್ಲ ಹಾಗೆ ಹಿಡಿಯಲ್ಲ, ಉದುರತ್ತೆ. ಹಾಗೆ ಸ್ವಲ್ಪ ಹೀಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನಾನೀಗ ಈ ಬೌಲಿಗೆ ಇದನ್ನು ಆದಷ್ಟು ಈ ಥರದ್ದೆಲ್ಲ ಒಂದು ಹೆಣ್ಣ ಇರ್ಬೋದು, ಈ ಥರ ಪ್ಯಾಕ್ಗಳಿರ್ಬೋದು, ಇದನ್ನೆಲ್ಲ ನೀವು ಸ್ಟೀಲು ಇದೆಲ್ಲ ಯೂಸ್ ಬೌಲಿಗೆ ಹಾಕೋಕ್ಕಿಂತ ಒಂದು ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಬೌಲಿಗೆ ಹಾಕಿ ಅಪ್ಲೈ ಮಾಡಿ. ಸ್ಟೀಲ್ ಆಗಲಿ, ತಾಮ್ರ, ಹಿತ್ತಾಳೆ ಅದೆಲ್ಲ ಯೂಸ್ ಮಾಡೋಕ್ಕಿಂತ ಒಂದು ಪ್ಲಾಸ್ಟಿಕ್ ಬೌಲ್. ಅದಕ್ಕೆ ಹೇರ್ ಇದಕ್ಕೆ ನಾವು ಎಲ್ಲ ಹೇರ್ಗೆ ಇದಕ್ಕೆ ಅಂದ್ಕೊಂಡೆ ಇಟ್ಕೊಂಡಿದ್ದೇನೆ. ಹಾಗೆ ನೋಡಿ, ಈಗ ಸೂಪರಾಗಿರೋ ಒಂದು ಇಷ್ಟೇ. ಇದು ಏನಿಲ್ಲ, ಮನೇಲಿರೋ ಅಂಥ ಮನೇಲೇ ಸಿಗೋವಂಥ ನೋಡಿ ದಾಸವಾಳ ಹೂವು ಇರ್ಬೋದು, ಕರಿಬೇವು ಸೊಪ್ಪು ಇರ್ಬೋದು, ಇನ್ನು ಮೊಸರು, ಇನ್ನು ಮೆಂತೆ, ಮಾಮೂಲಿ ನಮ್ಮ ಕಿಚನಲ್ಲಿ ಸಿಗೋವಂಥದ್ದು, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದು. ಅಪ್ಲೈ ಮಾಡಿಬಿಟ್ಟು ಜಸ್ಟ್ 1 ಅವರ್, ಒಂದು 3/4 ಗಂಟೆನೋ 1 ಅವರ್ ಬಿಟ್ಬಿಟ್ಟು, ಅಷ್ಟರಲ್ಲಿ ನಾವು ಅದು ಇದು ಬೇರೆ ಕೆಲಸಗಳಿರುತ್ತೆ ಎಲ್ಲ ಮುಗಿಸ್ಕೊಳ್ತೇನೆ ನಾನು. ಆಮೇಲೆ ಒಂದು ಸ್ನಾನ ಮಾಡೋದು ಅಷ್ಟೇ. ಹೀಗಿದೆ ಪ್ಯಾಕ್. ನೋಡೋಣ ನಾನು ಹೇಗೆ ಅಪ್ಲೈ ಮಾಡ್ತೇನೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಓಕೆ, ನಾನು ಹೇಳಿದಾಗೆ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದ್ದೀನಾ? ಸ್ವಲ್ಪ ಹೈಟ್ ಮಾಡ್ತೀನಲ್ಲ. ಎಸ್, ನಾನು ಕರೆಕ್ಟ್ ಕ್ವಾಂಟಿಟಿಗೆ. ಸ್ವಲ್ಪ ಗಟ್ಟಿ ಏನಾದರೂ ಇದ್ದರೆ ಸ್ವಲ್ಪ ಇದನ್ನು ಹಾಕ್ಕೊಳ್ಳಿ, ಕರ್ಡ್ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಮೆಂತೆ ನೆನೆಸಿದ ನೀರಿತ್ತಲ್ಲ ಅದನ್ನು ಹಾಕ್ಕೊಂಡು, ನಿಮಗೆ ಗೊತ್ತಾಗುತ್ತೆ. ತುಂಬ ನೀರು ಮಾಡ್ಕೊಬಿಟ್ರೆ ಹಾಗೆ ಇಳಿಯತ್ತದು. ಅದಕ್ಕೆ ಕೂರಬೇಕು, 1 ಅವರ್ ಆದರೂ ಕೂದಲಲ್ಲಿ ಚೆನ್ನಾಗದು ಅಪ್ಲೈ ಆಗಿ ಪ್ಯಾಕ್ ಥರ ಕೂತ್ಕೋಬೇಕಲ್ವ. ಹಾಗೆ ಆಗಲೇ ಅಲ್ವಾ ಅಬ್ಸರ್ವ್ ಆಗೋದು, ಹೇರ್ ಅಬ್ಸರ್ವ್ ಮಾಡುತ್ತೆ ಇದನ್ನು. ಇದು ಒಳ್ಳೆ ಸೂಪರ್ ಮನೆಯಲ್ಲಿ ಮಾಡಿರೋಂಥ ಹೇರ್ಗೆ ಸೂಪರ್ ಹೇರ್ ಪ್ಯಾಕ್. ಸ್ಮೆಲ್ ಎಷ್ಟು ಚೆನ್ನಾಗಿದೆ. ಓಕೆ ನೋಡಿ, ನಾನೀಗ ಹೀಗೆ ನಿಂತು ನಾನೀಗ ಇಲ್ಲಿ ತೋರಿಸ್ತಿರೋದು ನಾನು ಬಾತ್ರೂಮಲ್ಲಿ ಒಂದು ಮಿರರ್ ಇದೆ ಫ್ರೆಂಡ್ಸ್. ಆ ಮಿರರ್ ಹತ್ರನೇ ಅಲ್ಲಿ ನನಗೀಗ ಫೋನು ಕ್ಯಾಮ್ರಾನ ನನಗೆ ಫಿಕ್ಸ್ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗೆ ನಾನು ಇಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಒಂದು ಸೈಡಿಂದ ಹೀಗೆ ಫಸ್ಟ್ ಬುಡಕ್ಕೆಲ್ಲ ಅಪ್ಲೈ ಮಾಡ್ಕೊಬಿಟ್ಟು ಹೀಗೇ ಬರ್ತೇನೆ ಎಲ್ಲ ಕಡೆಗೂ. ಓಕೆ, ಹಾಯ್ ಫ್ರೆಂಡ್ಸ್, ನೋಡಿ ಒಂದು ಸೈಡ್ ಬಿಡದೆ ಚೆನ್ನಾಗಿ ಅಪ್ಲೈ ಮಾಡಿ ಹೀಗೆ ಮೇಲೆ ಕಟ್ಟಿದ್ದೇನೆ. 1 ಅವರ್ ಅಷ್ಟರಲ್ಲಿ ಸ್ವಲ್ಪ ನನಗೆ ಕೆಲಸಗಳಿದೆ, ಎಲ್ಲ ಮುಗಿಸ್ಕೋತೀನಿ. ಅಷ್ಟರಲ್ಲಿ ಇದೆಲ್ಲ ಸೆಟ್ ಆಗುತ್ತೆ. ಮತ್ತು ನಾನು ತುಂಬ ನೀರಾಗಿ ಮಾಡ್ಕೊಂಡಿಲ್ಲ, ನಿಮಗೆ ಹೇಳಿದ್ನಲ್ಲ ಮೊದಲೇ. ಹಾಗೆ ಸ್ವಲ್ಪ ನಾನು ತಿಕ್ಕಾಗಿ ಮಾಡ್ಕೊಂಡಿರೋದ್ರಿಂದ ನೋಡಿ, ಇದು ಇನ್ನೂ ಸ್ವಲ್ಪ ಒಣಗ್ತಾ ಹಾಗೆ ಕೂದಲಿಗೆ ಹಿಡ್ಕೊಳ್ಳುತ್ತೆ, ಎಲ್ಲೂ ಇಳಿಯಲ್ಲ. ಇಲ್ಲ ಅದು ಇರಿಟೇಷನ್ ಆಗುತ್ತೆ ಕುತ್ತಿಗೆಗೆ ಎಲ್ಲ. ಒಂದು ಹಳೆ ಟೀ ಶರ್ಟ್ ಹಾಕ್ಕೊಂಡಿದ್ದೇನೆ, ಅದ್ರ ಮೇಲೆ ಬಿದ್ದರೂ ಇದೆಲ್ಲ ಕರೆ ಏನು ಹಿಡಿಯಲ್ಲ, ಆರಾಮಾಗಿ ವಾಶ್ ಮಾಡ್ಕೋಬೋದು. ಓಕೆ, ಮತ್ತೆ ಸಿಗ್ತೇನೆ, ಬಾಯ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಟಂಟಣ. ನೋಡಿ ಫ್ರೆಂಡ್ಸ್, ಕೂದಲೆಲ್ಲ ವಾಶ್ ಆದಮೇಲೆ ಈ ಥರ ಇದೆ ನೋಡಿ. ನಾನು ಯಾವುದೇ ಥರದ್ದು ಒಂದು ಕಂಡೀಷ್ನರು ಏನು ಕೂಡ ಅಪ್ಲೈ ಮಾಡಿಲ್ಲ. ಬೆಳಗ್ಗೆ ನಿಮಗೆ ನಾನು ಆಗಲೇ ತೋರಿಸಿದಾಗೆ ಮೆಂತೆ, ಕರಿಬೇವು ಸೊಪ್ಪು,
ದಾಸವಾಳ ಹೂವು ಮತ್ತು ಮೊಸರು ಅಷ್ಟೇ, ಮತ್ತು ಏನೂ ಹಾಕಲಿಲ್ಲ. ಆಮೇಲೆ ಫಸ್ಟು ವಾಟರಲ್ಲಿ ವಾಶ್ ಮಾಡಿಕೊಂಡೆ ಕ್ಲೀನಾಗಿ ಕೂದಲನ್ನ. ಮತ್ತು ಇವತ್ತು ಸ್ವಲ್ಪ ನನ್ನ ಹೇರ್ ಸ್ನಾನ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು, ಎಲ್ಲ ಗಟ್ಟಿಯಾಗಿ ಕುತ್ಕೊಬಿಟ್ಟಿತ್ತು. ಹಾಗೆ ವಾಟರಲ್ಲಿ ವಾಶ್ ಆದಮೇಲೆ ಚೂರು ಶಾಂಪು ಹಾಕೋಬಿಟ್ಟು ವಾಶ್ ಮಾಡಿದೆ. ಮತ್ತು ನೀಟಾಗಿ ಶಾಂಪು ಎಲ್ಲ ಹೋಗೋ ಥರ ನಾನು ತುಂಬ ಬಿಸಿ ನೀರು ಬಳಸಲ್ಲ, ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ನಾನು ಹೇರ್ ವಾಶ್ ಮಾಡಿಕೊಂಡೆ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಕೂದಲು. ನೀವು ಕೂಡ ಅಷ್ಟೇ, ಎಲ್ಲರೂ ವಾರಕ್ಕಾಗಿಲ್ಲ ಅಂದರೂ ಮಂತಲ್ಲಿ ಒಂದು 2 ಟೈಮು 3 ಟೈಮು ಈ ಥರ ಮನೆಯಲ್ಲೇ ಅಡುಗೆ ಮನೆಯಲ್ಲಿ ಕಿಚನಲ್ಲಿ ಸಿಗೋವಂಥ ಐಟಮನ್ನು ಯೂಸ್ ಮಾಡಿಕೊಂಡು, ಒಂದು ಮೆಂತೆ ಇರ್ಬೋದು, ಮನೇಲಿ ಎಲ್ಲರ ಮನೇಲೂ ದಾಸವಾಳ ಗಿಡ ಇರುತ್ತೆ, ಹೂವಿರುತ್ತೆ. ಹೂವು ಬಿಟ್ಟಿಲ್ಲ, ಹೂ ಸಿಗ್ತಾ ಇಲ್ಲ ಅಂದ್ರೂ ದಾಸವಾಳದ್ದು ಚಿಗುರಿರೋ ಅಂಥ ಎಲೆಗಳು, ಚಿಗುರು ಸ್ವಲ್ಪ ಎಳೆದು, ಅದು ಕರಿಬೇವು ಸೊಪ್ಪು, ಮೊಸರು ಮಾಮೂಲಿ ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಒಂದು ಪ್ಯಾಕ್ ರೆಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ನಿಮ್ಮ ಕೂದಲು ಹೀಗಾಗುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಾರೆ, ನಿಮ್ಮ ಹೇರ್ ಕೇರ್ ಏನು, ನೀವೇನು ಮಾಡ್ತೀರಾ? ನಾನು ಏನೂ ಮಾಡಲ್ಲ ಫ್ರೆಂಡ್ಸ್. ನಾನಂತೂ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಹೇರಿಗೆ ಅಂತ ಯಾವತ್ತೂ ಪಾರ್ಲರ್ಗೆ ಹೋಗಿ ಹೇರ್ ಕೇರು, ಹೇರ್ ಸ್ಮೂತ್ನಿಂಗ್ ಆಗಲಿ ನಾನು ಏನು ಮಾಡಲ್ಲ. ಏನು ಸಿಗುತ್ತೆ ಅಷ್ಟೇ. ಒಮ್ಮೊಮ್ಮೆ ಎಂತ ಇಲ್ಲ ಅಂದರೂ ಒಂದು ಮೊಸರು, ಸುಮ್ಮನೆ ಕೂತ್ಕೊಂಡಾಗ ಹೆಡ್ ವಾಶ್ ಮಾಡಬೇಕು ಅಂತಿರುವಾಗ ಬರೀ ಕೂದಲನ್ನ ಹಾಗೆ ವಾಶ್ ಮಾಡಬೇಕಲ್ಲ, ಒಂದು ಮೊಸರನ್ನೇ ತೊಗೊಂಡು ಈಗ ಅಪ್ಲೈ ಮಾಡ್ಕೊಬಿಟ್ಟು ಹಾಗೆ ವಾಶ್ ಮಾಡ್ಕೊತೇನೆ. ಹಾಗೆಲ್ಲ ನನ್ನ ಮನೇಲೆ ನೋಡಿ, ಕರಿಬೇವು ಸೊಪ್ಪು, ದಾಸವಾಳ ಹೂವು, ಮೆಂತೆ, ಮೊಸರು. ಇನ್ನೂ ಬೇಕು ಅಂದರೆ ಕೆಲವರು ವಿಟಮಿನ್ ಇ ಟ್ಯಾಬ್ಲೆಟ್ ಸಿಗುತ್ತೆ, ಅದನ್ನು ಅಪ್ಲೈ ಮಾಡ್ಬೋದು. ಅದು ಸ್ಕಿನ್ನಿಗೂ ಒಳ್ಳೆಯದು, ಹೇರ್ಗೂ ಒಳ್ಳೆಯದು. ನೋಡಿ, ಇಷ್ಟ ಆಯಿತಾ? ನಿಮಗೇನು ಅನ್ನಿಸ್ತು ನನ್ನ ಕೂದಲನ್ನ ನೋಡಿ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಒಮ್ಮೆ ಅಪ್ಲೈ ಮಾಡಿ ರಿಸಲ್ಟ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಏನು ಅನ್ನಿಸ್ತು ಅಂತ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಡೈಲಿ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಡೈಲಿ ವೀಡಿಯೋಗಳನ್ನ ನೀವು ನೋಡ್ಬೋದು. ಇವತ್ತಿನ ಈ ನನ್ನ ಹೇರ್ ಕೇರ್, ಹೇರ್ ಪ್ಯಾಕ್ ಇದೆ ಇವತ್ತಿನ ವಿಷಯ ಅಷ್ಟೇ, ಬೇರೇನಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು. ಓಕೆ, ಇಷ್ಟು ಹೇಳಿ ನನ್ನ ಇವತ್ತಿನ ಈ ನನ್ನ ಲಾಗನ್ನ ನಾನು ಎಂಡ್ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ನನ್ನ ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಜಸ್ಟಿಸ್ ಫಾರ್ ಸೌಜನ್ಯ. Love you all. Bye.